ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕನ್ಸ್ಟ್ರಕ್ಷನ್ ಯಾವುದಾದ್ರೂ ಒಳ್ಳೆ ಕಂಪ್ನಿಗೆ ವಹಿಸ್ಬೇಕಣ್ಣ. ಎಲ್ಲ ಕೆಲಸಗಳು ಆದಷ್ಟು ಬೇಗ ಯಾವುದೇ ತೊಂದರೆ ಇಲ್ಲದೆ ಮುಗಿಬೇಕು. ಮಕ್ಕಳ ಹತ್ರ ಮಾತಾಡೋಣ. ಚಿಕ್ಕಮ್ಮ ಇಲ್ಲಿ ಈ ಫೈಲ್ಗೆ ಅವ್ರ ಸಿಗ್ನೇಚರ್ಸ್ ಬೇಕಾಗಿತ್ತು. ಅದೇನೋ ಲೇಡೀಸ್ ಕ್ಲಬ್ ಅಂತ ಹೋಗಿದ್ದಾಳೆ. ಅದೇನು ಕೆಲಸ ಇರುತ್ತೋ ಏನೋ ಅಲ್ಲಿ. ಶಾರ್ವರಿಗೆ ಸಮಾಜ ಸೇವೆ ಅಂದರೆ ತುಂಬ ಇಷ್ಟ. ಅವರ ಲೇಡೀಸ್ ಕ್ಲಬ್ಬಿಂದ ಏನೇನೋ ಒಳ್ಳೊಳ್ಳೆ ಕೆಲಸಗಳು ಆಗ್ತಿರುತ್ತೆ, ನಾನು ನೋಡ್ತಿರ್ತೀನಿ. ಹೌದಣ್ಣ, ಅವಳ ಸಮಾಜ ಸೇವೆ ದೊಡ್ಡದಿದೆ. ಅವಿ, ಈಗ ಅವಳು ಸೈನ್ ಹಾಕಬೇಕು. ನಮ್ಮ ಕಂಪ್ನಿ ಅಕೌಂಟ್ಸ್ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಿದಾರಲ್ಲ ಚಿಕ್ಕಪ್ಪ. ಈ ಹೊಸ ಕಂಪ್ನಿ ಕನ್ಸ್ಟ್ರಕ್ಷನ್ಗೆ ಫಂಡ್ ಟ್ರಾನ್ಸ್ಫರ್ ಆಗಬೇಕಿತ್ತು, ಅದಕ್ಕೆ ಅವ್ರು ಸೈನ್ ಬೇಕಾಗಿತ್ತು. ಏನ ಕಂಪ್ನಿ ಅಕೌಂಟ್ಸ್ ಎಲ್ಲ ಅವಳೇ ಹ್ಯಾಂಡಲ್ ಮಾಡ್ತಿರೋದಾ? ಇಷ್ಟು ದಿನ ನನಗೆ ಈ ವಿಷಯ ಗೊತ್ತೇ ಇರಲಿಲ್ವಲ್ಲ. ಇದರಲ್ಲಿ ಮುಚ್ಚಿಡೋದೇನಿದೆಯೋ ಇದೊಂಥರ ಓಪನ್ ಸೀಕ್ರೆಟ್. ನೀನು ಗಮನ ಕೊಟ್ಟಿಲ್ಲ ಅಷ್ಟೇ. ನಮ್ಮ ಕಂಪನಿ ಹಣಕಾಸಿನ ವಿಚಾರ ಎಲ್ಲ ಶಾರ್ವರಿನೇ ಹ್ಯಾಂಡಲ್ ಮಾಡ್ತಿರೋದು. ಎಂಥ ಕೆಲಸ ಆಗ್ಬಿಟ್ಟಿದೆ. ಕೊಲೆ ಮಾಡೋರ ಕೈಗೆ ಕತ್ತಿ ಕೊಟ್ಟ ಹಾಗೆ ಆಗಿದೆ. ನಾಳೆ ದಿನ ಅವಳು ಇದನ್ನೇ ಇಟ್ಕೊಂಡು ಏನಾದರೂ ಆಟ ಆಡಬಹುದು. ಹೇಗಾದರೂ ಮಾಡಿ ಈ ಜವಾಬ್ದಾರಿನ ಅಣ್ಣನಿಗೆ ಅಥವಾ ಅತ್ತಿಗೆಗೆ ವಹಿಸಬೇಕು. ಸರಿ, ಹಾಗಾದರೆ ಚಿಕ್ಕಮ್ಮ ಬಂದಾದ್ಮೇಲೆ ನಾನು ಅವ್ರ ಹತ್ರ ಸೈನ್ ಹಾಕ್ಸ್ಕೊತೀನಿ. ಅಪ್ಪ, ಈ ಅಕೌಂಟ್ಸಲ್ಲಿ ಅಣ್ಣ, ಈ ಶಾರ್ವರಿ ಲೇಡೀಸ್ ಕ್ಲಬ್ಬು, ಸಮಾಜ ಸೇವೆ ಅಂತ ಭಾಳ ಬ್ಯುಸಿಯಾಗಿರ್ತಾಳೆ. ಈ ಕಂಪ್ನಿ ಅಕೌಂಟ್ಸ್ ಎಲ್ಲ ನೀನೇ ಯಾಕೆ ವಹಿಸ್ಕೋಬಾರ್ದು? ನಾನಾ? ನನಗದೆಲ್ಲ ವಹಿಸ್ಬೇಡ. ನನಗೆ ಕೆಫೆ ಜವಾಬ್ದಾರಿನೇ ಸಾಕು. ಈ ಕಂಪ್ನಿ ಕೆಲಸಗಳು, ಅಕೌಂಟ್ಸ್, ಆಡಿಟಿಂಗ್ ಎಲ್ಲ ಮಕ್ಕಳು ಮತ್ತು ಶಾರ್ವರಿನೇ ನೋಡ್ಕೊಳ್ಳಿ. ಅವಿ, ಹಾಗಾದರೆ ನೀನೇ ಕಂಪ್ನಿ ಅಕೌಂಟ್ಸ್ ಎಲ್ಲ ನೋಡ್ಕೋಬೋದಲ್ಲ? ಚಿಕ್ಕಮ್ಮ ನನಗಿಂತ ಅಭಿಗಿಂತ ದುಡ್ಡಿನ ಲೆಕ್ಕಾಚಾರದಲ್ಲಿ ತುಂಬ ಪಕ್ಕ ಇರ್ತಾರೆ. ನಾವು ಟೆಂಡರ್ ಬಿಡ್ಗೆಲ್ಲ ಹೋದಾಗ ನಮಗೆ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆಗ ಚಿಕ್ಕಮ್ಮ ಅದನ್ನೆಲ್ಲ ಸರಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಇಷ್ಟು ವರ್ಷದಿಂದ ಅವರೇ ನೋಡ್ಕೊಂಡಿದ್ದಾರಲ್ಲ, ಇದೆಲ್ಲ ಅವ್ರಿಗೆ ಕಷ್ಟ ಆಗತ್ತೆ ಅಂತ ನನಗನ್ಸಲ್ಲ. ಹೌದು ಮಹೇಶ, ಶಾರ್ವರಿಗೆ ಇದನ್ನೆಲ್ಲ ನಡೆಸೋ ಕೆಪಾಸಿಟಿ ಇದೆ. ನಮಗೂ ಅವಳ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ. ಹೀಗಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಸರಿಯಾಗಿ ನಡೀತಿರೋ ಕೆಲಸಗಳನ್ನು ಬದಲಾಯಿಸೋದು ಬೇಡ. ಅವಿ, ಏನು ಹೇಳ್ತಾ ಇದ್ದೆ ನೀನು? ಅಪ್ಪ, ಅದು ಕಂಪ್ನಿ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಅವಳೊಂದು ವಿಷದ ಮುಳ್ಳು ಅಣ್ಣ. ನಮ್ಮ ಕುಟುಂಬ ಸ್ವಲ್ಪನೂ ಕಳಂಕ ಇಲ್ಲದೆ ಇರೋ ಸ್ವಚ್ಛವಾದ ಬಿಳಿ ಬಟ್ಟೆ ಇದ್ದ ಹಾಗೆ. ಆ ವಿಷದ ಮುಳ್ಳಿನ ಮೇಲೆ ನಮ್ಮ ಕುಟುಂಬ ಡಿಪೆಂಡ್ ಆಗಬಾರ್ದು. ನೀವೆಲ್ಲರೂ ಅವಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ. ಅವಳ ನಿಜ ರೂಪ ಏನಾದರೂ ನಿಮ್ಗೆ ಗೊತ್ತಾದರೆ ನೀವೆಲ್ಲ ಎಷ್ಟು ನೊಂದ್ಕೋತಿರೋ ಏನೋ. ಮಗಳ ಮದುವೆಗೋಸ್ಕರ ಸ್ವಾರ್ಥಿ ಆಗಿದ್ದೀನಿ ಅಣ್ಣ. ಅವಳೆಂಥ ರಾಕ್ಷಸಿ ಅನ್ನೋದನ್ನು ಮುಚ್ಚಿಟ್ಟು ನಿಮಗೆ ದ್ರೋಹ ಮಾಡ್ತಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.